ನಗನೂರು ಹಾಸ್ಪಿಟಲ್ ಸರ್ ಇದು. ಹಾಸ್ಪಿಟಲ್ ಸುದ್ದಿ ಇದು. ನಗನೂರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಅದಕ್ಕೆ 4 ಎಕರೆ 7 ಗುಂಟೆ ಜಾಗ ಈಗ ಒಂದು 40-50 ವರ್ಷದ ಹಿಂದಗಡೆನೆ ಕೊಟ್ಟಿದ್ದಾರೆ. ಆ ಜಾಗನ ಈಗಾಗಲೇ ಪಾಣಿಯಲ್ಲಿ ಆರೋಗ್ಯ ಇದಂತ ಬಂದದ್ದು ಸರ್. ಅದು ಬಂದ್ರೂ ಕೂಡ ಈಗ ಕೆಲವು ಜನರು ಕೂಡಿಸಿ ಸೇರಿಕೊಂಡು ಮತ್ತು ಆಸ್ತಿಯವ್ರು ಬಂದು 1 ಎಕರೆ ಜಮೀನಕ್ಕೆ ಸದ್ಯಕ್ಕೆ ಕೆಬ್ಬಣ ಬೇಲಿ ಹಾಕಿದಾರ. ಅವ್ರು ಹಾಕಿ ಸಲುವಾಗಿ ನಿನ್ನೆ ನಾವು ಒಂದು ಅರ್ಜಿ ಮಾಡಿಕೊಂಡು ಈಗ DHO, ತಾಲೂಕ್ ಪಂಚಾಯತಿ, THO, ಜಿಲ್ಲಾ ಪಂಚಾಯತ್, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ, ಮತ್ತೆ ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಇದನ್ನ. ಮತ್ತು ಇವರು ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಟಿ ಖಾದರ್ ಅವರಿಗೆ ಕೂಡ ನಾವು ಈಗಾಗಲೇ ಪೋಸ್ಟ್ ಮಾಡಿದ್ದೀವಿ, ಇಮೇಲ್ ಮಾಡಾಕತ್ತಿದ್ದೀವಿ. ಇದ್ರ ಬಗ್ಗೆ ಕ್ರಮ ತಗೋಬೇಕು. ನಮ್ಮ ಆರೋಗ್ಯ ದೃಷ್ಟಿಯಿಂದ ಆಗಲಿ, ನಮ್ಮ ಊರಿನ ದೃಷ್ಟಿಯಿಂದ ಆಗಲಿ, ನಮ್ಮ ಒಂದು ಆರೋಗ್ಯ ಕೇಂದ್ರದ ಜಾಗವನ್ನು ನಾವು ಬಿಟ್ಕೊಡ್ಬೇಕು, ಉಳಿಸ್ಕೊಡೋದು ತಮ್ಮಲ್ಲಿ ಕೇಳ್ಕೊತೀವಿ. ಉಳಿಸ್ಕೊಡೋದಕ್ಕೆ ತಾವು ಸ್ವಲ್ಪ ಹೆಚ್ಚಿನ ಮುತುವರ್ಜಿ ವಹಿಸಿ, ಮೊದಲೇನ ಹೊಲ ಕೊಟ್ಟಿದ್ರಲ್ಲ, ದಾನ ಕೊಟ್ಟಿದ್ರಲ್ಲ, ಅವರು ಮತ್ತು ಕೆಲವೊಬ್ಬರು ರಾಜಕೀಯ ವ್ಯಕ್ತಿಗಳು ಮತ್ತು ಈ ಅಧಿಕಾರಿಗಳು ಕೂಡ ಅದರಲ್ಲಿ ಶಾಮೀಲಿದ್ದಾರೆ. ಅಂದ್ರೆ ಈ ಇಷ್ಟು ದಿನಾನು ಆರೋಗ್ಯ ಇದು ಬಂತ ಪಾಣಿಯಲ್ಲಿ ಬಂದ್ರು ಕೂಡ ಯಾರು 11ನೇ ನಂಬರ್ ಕಾಲಂದಲ್ಲಿ ಅದನ್ನ ಸೇರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಅಂದ್ರೆ ಅಲ್ಲಿ ನಮಗೇನ್ ಸಂಶಯ ಬರುತ್ತಂದ್ರ ಆರೋಗ್ಯ ಅಧಿಕಾರಿಗಳು ಇದರಲ್ಲಿ ಶಾಮೀಲ್ ಅದಾರ ಅಂತ ಬರ್ತದ. ಈಗ 40-50 ವರ್ಷದಿಂದ ಕೂಡ ಮತ್ತೆ ಇಷ್ಟೇ ಉಳಿದಂದ್ರೆ ಇದನ್ನ ಯಾಕೆ ಮಾಡ್ಕೊಂಡಿಲ್ಲ ಅವರು? ನಮ್ಮ ಊರನ್ನ ನಾವೆಲ್ಲರೂ ಪ್ರಮುಖರು ಕೂಡಿ ಇದನ್ನ ಕೇಳಾಕತ್ತಿದೀವಿ. ಇವಾಗ ಇದು ಆಸ್ಪತ್ರೆ ಜಾಗನು ಉಳಿಸ್ಕೊಡ್ಬೇಕು ಎಲ್ಲರೂ ಸೇರ್ಕೊಂಡು. ಇದರಲ್ಲಿ ಯಾರೇ ಶಾಮೀಲ್ ಆಗಲಿ ತಪ್ಪಿಸೋದರ ವಿರುದ್ಧ ಕಾನೂನು ಕ್ರಮ ಆಗ್ಬೇಕು. ಅಂದ್ರೆ ಮುಂದಿಂತ ಒಂದು ಸರ್ಕಾರಿ ಆಸ್ತಿನ ಕಬಳಿಸೋದು ಕಮ್ಮಿ ಆಗ್ತದೆ. ನಮಸ್ಕಾರ. ನಮಸ್ಕಾರ. ಶರಣಪ್ಪ ದೇಸಾಯಿ.